ಪ್ರೀತಿಸಿ ವಿವಾಹವಾಗಿ ಹೆಂಡತಿಗೆ ಪತಿರಾಯ ಕೈ ಕೊಟ್ಟಿದ್ದಾನೆ. ಬಳಿಕ ಪತ್ನಿ ಮೇಲೆಯೇ ಪತಿ ಕುಟುಂಬಸ್ಥರಿಂದ ಹಲ್ಲೆ ಮಾಡಲಾಗಿದೆ. 5 ವರ್ಷದ ಹಿಂದೆ ಲವ್ ಮ್ಯಾರೇಜ್ ಆಗಿರ್ತಾರೆ ಅರ್ಪಿತಾ ಶಶಿಕುಮಾರ್. ಪ್ರೀತಿಸಿ ಮದುವೆಯಾಗಿ ಹೆಂಡತಿಗೆ ಪತಿರಾಯ ಕೈ ಕೊಟ್ಟಿದ್ದಾನೆ. ಬಳಿಕ ಪತ್ನಿ ಮೇಲೆಯೇ ಪತಿ ಕುಟುಂಬಸ್ಥರು ಹಲ್ಲೆ ಮಾಡಿದ್ದಾರೆ. 5 ವರ್ಷದ ಹಿಂದೆ ಲವ್ ಮ್ಯಾರೇಜ್ ಆಗಿದ್ರು ಅರ್ಪಿತಾ ಮತ್ತೆ ಶಶಿಕುಮಾರ್. ಮದುವೆಯಾದ ಕೆಲವೇ ತಿಂಗಳಲ್ಲಿ ಪತ್ನಿಯಿಂದ ದೂರ ಆಗಿದ್ದ. ಪತಿ ಮನೆ ಮೇಲಿನ ರೂಮ್ನಲ್ಲೇ ಪತ್ನಿ ಅರ್ಪಿತಾ ಇರೋದಕ್ಕೆ ಜಾಗ ಕೊಟ್ಟಿರ್ತಾರೆ ಗಂಡನ ಮನೆಯವರು. ಕ್ಯಾಂಟೀನ್ನಲ್ಲಿ ಕೆಲಸ ಮಾಡಿಕೊಂಡು ಮಗುವನ್ನ ಸಾಕ್ತಾ ಇದ್ಲು ಅರ್ಪಿತಾ. ವಿಚ್ಛೇದನ ಹಾಗೂ ಜೀವನಾಂಶ ಕೋರಿ ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿದ್ರು. ಈಗ ಕೋರ್ಟ್ ಮೆಟ್ಟಿಲೇರ್ತಾ ಇದ್ದಂತೆ ಅಲರ್ಟ್ ಆಗಿದ್ದಾರೆ ಪತಿಯ ಪೋಷಕರು. ಕ್ಯಾಂಟೀನ್ನಲ್ಲಿ ಕೆಲಸ ಮಾಡಿಕೊಂಡು ಮಗುವನ್ನ ಸಾಕ್ತಾ ಇದ್ರು. ವಿಚ್ಛೇದನ ಅದರ ಜೊತೆಗೆ ಜೀವನಾಂಶ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ರು ಅರ್ಪಿತಾ. ಕೋರ್ಟ್ ಮೆಟ್ಟಿಲೇರ್ತಾ ಇದ್ದಂತೆ ಪತಿಯ ಪೋಷಕರು ಅಲರ್ಟ್ ಆಗಿದ್ದಾರೆ. ಎಲ್ಲಾ ಆಸ್ತಿಯನ್ನ ತನ್ನ ಹೆಣ್ಣು ಮಕ್ಕಳಿಗೆ ಬರೆದಿದ್ದಾರೆ ಮಾವ ಗೋಪಾಲ ಶೆಟ್ಟಿ. ಈಗ ಅರ್ಪಿತಾಳನ್ನ ಮನೆ ಬಿಟ್ಟು ಹೋಗುವಂತ ಪ್ರತಿನಿತ್ಯ ಕಿರುಕುಳ ಕೊಡ್ತಾ ಇದ್ದಾರಂತೆ. ಅರ್ಪಿತಾ ಮೇಲೆ ಹಲ್ಲೆ ನಡೆಸಿದ್ದಾರೆ ಶಶಿಕುಮಾರ್ ಅವರ ಸಹೋದರಿಯರು. ಅರ್ಕಲಗೂಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ದೇವರಾಜ್ ಸರ್ ಬಂದಿದ್ರು, ಏನಮ್ಮ ನಿನ್ನಿದ್ದೆ ಆಯ್ತಾ, ಯಾವಾಗ್ಲೂ ನಿನ್ನೆ ಕೂತ್ಕೊಳ್ಳಕ್ಕೆ ನೀನೊಂದೇ ಕೇಸ, ನಿನ್ನೊಬ್ಳನ್ನೇ ನೋಡ್ಕೊತ ಕೂತ್ಕೊಂಡಿರ್ತೀವ ಅಂತ ಪೊಲೀಸವರು ಅವ್ರ ಕಡೆಗೆ ಏನ್ ಮಾಡಿದ್ರು. ಅವರು ಸರಿ ಹಂಗಂದ್ರು ಸರಿ ಹಿಂಗಂದ್ರು ಅಂದಿದ್ದಕ್ಕೆ ನಿಂದೆ ತಪ್ಪು ಕಣಮ್ಮ, ಆಸ್ಪತ್ರೆಗೆ ಹೋಗ್ಬಾರಮ್ಮ ಅಂತಾರೆ ಸರ್. ಅಲ್ಲಿಬ್ರು ಪೊಲೀಸರು ಬಂದಿದ್ರು ಅವ್ರ ಜೊತೆ. ಸರ್ ನಾನು ಫೋನ್ ಹೊಡ್ದಾಕವ್ರೆ, ನಿಮ್ ಕೈ ಮುಗಿತೀನಿ, ಫೋನ್ ಕೊಡಿ ಸರ್, ನಮ್ಮ ತಂದೆ ಫೋನ್ ನೋಡ್ತೀನಿ, ನಾನೊಬ್ಳೆ ಹಾಸ್ಪಿಟಲಿಗೆ ಹೋಗಕ್ಕಾಗಲ್ಲ ಅಂದ್ರೆ ನಾವು ಕೊಡಕ್ಕಲ್ಲ ಕಣಮ್ಮ, ನಾವು ಕೊಡಕ್ಕಲ್ಲ ಅಂತ ಅಕ್ಕಪಕ್ಕ ಬಂದಿದ್ದ ಜನಗಳು ಯಾರು ಫೋನ್ ಕೊಡ್ಲಿಲ್ಲ, ಪೊಲೀಸ್ದವ್ರು ಕೊಡ್ಲಿಲ್ಲ, ಅವ್ರನ್ನ ಕರ್ಕೊಂಡು ಬರ್ಲಿಲ್ಲ, ನನ್ನ ಕರ್ಕೊಂಡು ಹೋಗ್ಲಿಲ್ಲ. ನನ್ನ ಒಬ್ಳನ್ನ ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಬಂದ್ರು ಸರ್ ಬೈಕಲ್ಲಿ. ಅವರಿಗೆ ನಮ್ಮ 112ಗೆ ಕಾಲ್ ಮಾಡಿದೆ ಸರ್, ಅವರು ಬರ್ತಾರೆ ಅಂತ ಹೇಳಿದ್ರು. 112 ಜೊತೆ ಇದು ಅರ್ಪಿತಾ ಅವರು ಹೇಳ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಟಾರ್ಚರ್ ಕೊಡ್ತಾ ಇದ್ದಾರೆ, ಪ್ರತಿದಿನ ಇದೇ ವಿಚಾರವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ. ಈಗ ಆಲ್ರೆಡಿ ಡಿವೋರ್ಸ್ಗೆ ಅದರ ಜೊತೆಗೆ ಜೀವನಾಂಶ ಕೊಡಬೇಕು ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕದ ಕೂಡ ತಟ್ಟಿದ್ದಾರೆ. ಅದು ಪ್ರೀತಿಸಿ ಮದುವೆಯಾಗಿ ಹೆಂಡತಿಗೆ ಪತಿರಾಯ ಕೈ ಕೊಟ್ಟಿದ್ದಾನೆ. ಸಾಲದಕ್ಕೆ ಆತನ ಮನೆ ಮೇಲ್ಗಡೆ ರೂಮ್ ಏನಿರುತ್ತೆ ಆ ರೂಮ್ನಲ್ಲಿ ಇರೋದಕ್ಕೆ ವ್ಯವಸ್ಥೆಯನ್ನು ಕೂಡ ಗಂಡನ ಮನೆಯವರು ಮಾಡಿಕೊಟ್ಟಿರ್ತಾರೆ. ಬಟ್ ಆದರೆ ಈಕೆ ಯಾವಾಗ ವಿಚ್ಛೇದನ ಅದರ ಜೊತೆಗೆ ಜೀವನಾಂಶ ಕೊಡಬೇಕು ಅಂತೇಳಿ ಕೋರ್ಟ್ ಮೊರೆ ಹೋಗ್ತಾರೆ, ಆಗ ಅಲರ್ಟ್ ಆದಂತಹ ಈ ಶಶಿಕುಮಾರ್ ಅವರ ಪೋಷಕರು ಎಲ್ಲ ಆಸ್ತಿಯನ್ನು ತನ್ನ ಹೆಣ್ಣು ಮಕ್ಕಳಿಗೆ ಬರೆದಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಈಗ ಆ ಶಶಿಕುಮಾರ್ ಅವರ ಸಹೋದರಿಯರೇನಿದ್ದಾರೆ ಅವರೆಲ್ಲ ಸೇರಿಕೊಂಡು ಇವರಿಗೆ ಹಲ್ಲೆ ಮಾಡಿದ್ದಾರೆ, ಏನಾದರೂ ಮಾಡಿ ನನಗೆ ನ್ಯಾಯ ಕೊಡಿಸಿ ಅಂತೇಳಿ ಈಗ ಸದ್ಯ ಅರ್ಪಿತಾ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಇತ್ತ ಆರಂಭದಲ್ಲೇ ಮದುವೆ ಆದ ನಂತರದ ಸ್ವಲ್ಪ ದಿನಗಳಲ್ಲೇ ಆತ ದೂರ ಆಗಿದ್ದ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕೆ ದೂರ ಆಗಿದ್ದ ಏನು ಎತ್ತ ಅಂತ ಗೊತ್ತಾಗಿಲ್ಲ. ಬಟ್ ಆದರೆ ಈಗ ಅವರ ಮಾವ ಗೋಪಾಲ್ ಶೆಟ್ಟಿ ಎಲ್ಲ ಆಸ್ತಿಯನ್ನು ತನ್ನ ಹೆಣ್ಣು ಮಕ್ಕಳ ಹೆಸರಿಗೆ ಬರೆದಿದ್ದಾರೆ. ಈಗ ಅರ್ಪಿತಾ ಅವರನ್ನು ಮನೆ ಬಿಟ್ಟು ಆಚೆ ಕಳಿಸಬೇಕು ಅಂತೇಳಿ ಪ್ರತಿನಿತ್ಯ ಆಕೆಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಆಮೇಲೆ ಒಂದು ಮಗು ಕೂಡ ಇದೆ. ಆ ಮಗುನ ನೋಡ್ಕೊಳ್ತಾ ಇರೋದು ಸ್ವತಃ ಅರ್ಪಿತಾ ಅವರೇನೆ. ಕ್ಯಾಂಟೀನ್ ಒಂದರಲ್ಲಿ ಕೆಲಸ ಮಾಡಿಕೊಂಡು ಅದಾದಮೇಲೆ ಬಂದು ಆ ರೂಮಲ್ಲಿ ಇಟ್ಕೊಂಡು ಆ ಮಗುವನ್ನು ನೋಡ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅರ್ಕಲಗೂಡು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಯಾವಾಗ ಆಕೆ ಕೋರ್ಟ್ ಮೆಟ್ಟಿಲಿರ್ತಾಳೆ ಇಮಿಡಿಯೇಟ್ ಆಗಿ ಪತಿಯ ಪೋಷಕರು ಅಲರ್ಟ್ ಆಗಿದ್ದಾರೆ. ಫೋಟೋ ನೋಡಿಸ್ತಾ ಇದ್ದೀವಲ್ಲ, ಇದೇ ವ್ಯಕ್ತಿ ಅರ್ಪಿತಾ ಅವರ ಗಂಡ ಶಶಿಕುಮಾರ್. ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿದ್ರು. ಅದಾದಮೇಲೆ ಅವರಿಬ್ಬರ ನಡುವೆ ಏನು ನಡೆದಿದೆ, ಯಾವ ವಿಚಾರಕ್ಕೆ ದೂರ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿಲ್ಲ. ಬಟ್ ಆದರೆ ಏನಾದರೂ ಮಾಡಿ ಆಕೆಯನ್ನು ಮನೆಯಿಂದ ಆಚೆ ಹಾಕಬೇಕು ಅಂತೇಳಿ ಪತಿಯ ಕುಟುಂಬಸ್ಥರು ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಆಕೆ ಮಾಡ್ತಾ ಇದ್ದಾಳೆ. ನಾನು ಬಂದಿದ್ದೆ ಸರ್ ಬೈಕಲ್ಲಿ, ನಾನು ಬಂದಿದ್ದೆ. ಈಗ ಅವರು ಹೊಡೆದು ಇದು ಮಾಡ್ತೀವಿ.
ಇಲ್ಲಿ ಬಂದಿನ ಭರತ ಬಂದ ನಿಂತ್ಕೊಳ್ಳಕ್ಕಾಗ್ತಲ್ಲ ಇಲ್ಲಿ 50 ಸಲ 100 ಮೀಟರ್ ದೂರದಲ್ಲಿಲ್ಲ ಸರ್ ಬಂದಿದೆ ಸರ್, ಯಾರು ಇರ್ಲಿಲ್ಲ, ಮನೆಯೆಲ್ಲ ಹೊಡೆದಾಕ್ತಿದ್ರು. ನಾನು ನಿಮ್ಮ ಮನೆ ತಕ್ಕ ಬಂದೇನೋ ನೀವು ಹೇಳಿಲ್ವ? ನಾನು ಆಸ್ಪತ್ರೆಗೆ ಹೋಗು ಕಂಪ್ಲೇಂಟ್ ಕೊಡು ಅಂತ ಹೇಳಿಲ್ವಾ? ಏನು ಸೀಮ್ಗಿದ್ದಾವೆ ಇವರು? ಯಾವನಾರು ಹೆಂಗಸ್ರು ಅಕ್ಕೂರ್ ತಾಲೂಕು ಯಾವನಾರು ಹೆಂಗಸ್ರು ಅವ್ರ ನೀವಂತ ಬೇವರ್ಸಿಗಳೇ ಪದೇ ಪದೇ ಏನು ಫೋನ್ ಬೇಕು ಮೆಟ್ಟಲೆ ಅಮ್ಮ ಮಾತಾಡಕ್ ಹೋಗ್ಬೇಡಿ. ಕಟ್ಟ ಮಂದಿ ನಿಮ್ಮ ಅಪ್ಪ ಚೇತನ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಚೇತನ್, ಯಾವ ವಿಚಾರಕ್ಕೆ ಅವರಿಬ್ರು ದೂರ ಆಗಿದ್ರು, ಈಗ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ, ಏನ್ ನಡೆದಿದೆ ಅಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಚೇತನ್? ಎಸ್ ಪ್ರಭು, ಏನು ಹಾಸನ ಜಿಲ್ಲೆ ಅರ್ಕಲ್ಗೂಡು ಪಟ್ಟಣದಲ್ಲಿ 5 ವರ್ಷದ ಹಿಂದೆ ಮದುವೆಯನ್ನ ಆಗಿರ್ತಾರೆ. ಪ್ರೀತಿಸಿ ಅರ್ಪಿತಾ ಮತ್ತೆ ಶಶಿಕುಮಾರ್ ಇಬ್ರು ಕೂಡ ಪ್ರೀತಿಸಿ ಮದುವೆ ಆಗಿರ್ತಾರೆ. ಆದ್ರೆ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಇಬ್ರಿಗೂ ಕೂಡ ಮನಸ್ತಾಪ ಇರುತ್ತೆ. ಆದ್ರೆ ಆ ಕುಟುಂಬಸ್ಥರು ಆಕೆಯನ್ನ ಮನೆಯಿಂದ ಮೇಲ್ಗಡೆ ಅಂದ್ರೆ ಅವರದೇ ಮನೆಯಲ್ಲಿ ಮೇಲ್ಗಡೆ ವಾಸಿಸ್ಲಿಕ್ಕೆ ಜಾಗವನ್ನ ಕೊಟ್ಟಿರ್ತಾರೆ. ಆದ್ರೆ ಆಕೆ ಏನು ಅರ್ಪಿತಾ ವಿಚ್ಛೇದನ ಕೋರಿ ಅವರು ಕೋರ್ಟ್ ಮೊರೆ ಹೋಗ್ತಾರೆ. ಆ ಕಾರಣದಲ್ಲಿ ಅಲ್ಲಿಂದ ಶುರುವಾದಂತ ಗಲಾಟೆ, ಆಕೆಯನ್ನ ಹಲ್ಲೆ ಮಾಡಿರ್ತಕ್ಕಂಥದ್ದು. ಮೇಲಿರ್ತಕ್ಕಂಥ ರೂಮ್ ಏನ್ ಕೊಟ್ಟಿರ್ತಾರೆ ಅಲ್ಲಿಂದ ಆಕೆಯನ್ನ ನೀನು ಹೊರಗಡೆ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಆಕೆ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಒಂದಷ್ಟು ಪೊಲೀಸ್ ಠಾಣೆಗೆ ಅರ್ಪಿತಾ ದೂರು ಕೊಡ್ಲಿಕ್ಕೆ ಹೋಗಿರ್ತಾಳೆ. ಆದ್ರೂ ಕೂಡ ಅಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಅಂದ್ರೆ ಪತಿಯ ಕುಟುಂಬಸ್ಥರ ಪರವಾಗಿ ಪೊಲೀಸರು ವರ್ತನೆಯನ್ನ ಮಾಡ್ತಾರೆ ಅನ್ನೋ ಒಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಆ ದೃಶ್ಯ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರ್ತಕ್ಕಂಥದ್ದು ಪ್ರಭು. ಸದ್ಯ ಈಗ ಅರ್ಪಿತಾ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು. ಈಗ ಆಕೆ ನನಗೆ ನ್ಯಾಯ ಬೇಕು, ವಿಚ್ಛೇದನ ಕೋರಿರ್ತಕ್ಕಂಥ ಅರ್ಪಿತಾ ಈಗ ಪತಿಯ ಮನೆ ಕಡೆಯಿಂದ ನನಗೆ ನ್ಯಾಯ ಬೇಕು ಅಂತ ಕೇಳ್ತಿರ್ತಕ್ಕಂಥದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಚೇತನ್ ಇವೆಲ್ಲ ಡೀಟೇಲ್ಸ್ಗಾಗಿ.